ಎಂತದು ಹಿಡ್ದಿದೆ. ಎಲ್ಲಿಂಟು ಸ್ಮೆಲ್ ಬರ್ತಾ ಉಂಟು. ಇದು ಇಲಿ ಹಿಡ್ದಿದೆ ಇಲ್ಲಿ ನೋಡಿ ನೋಡಿ, ಸತ್ತ ಇಲಿಯನ್ನು ಅದು ಗುರ್ರ ಮಾಡ್ತಾ ಉಂಟು. ಇದಕ್ಕೆ ನಿಲ್ಲದಕ್ಕೆ ಈಗ ಮಂಡೆಗೆ ಒಂದು ಕೊಡ್ಬೇಕು. ಚಿಂಟುದಂದದು ಸ್ಮೆಲ್ ಸತ್ತಿ ನಿನ್ನೆದ್ದ ನಿನ್ನೆ ಲಕ್ಕಿ ಹಿಡಿದದು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮೂಗಿಗೆ ಕೈ ಇಟ್ಕೊಂಡಿದ್ದೇನೆ, ಮಾಸ್ಕ್ ಕೂಡ ಹಾಕ್ಲಿಲ್ಲ. ಬೇಗ ಗುಂಡಿದೆ ಗಿರಿ ಅದನ್ನು ಮಂಗಲಕ್ಕೆ ಚಿಂಟು ಮಾಡಿದೆ. ಅದೀಗ ನಾವು ಹಾಕದಿದ್ರೆ ವಾಪಸ್ ಬರ್ತದೆ. ಈಗ ಅಲ್ಲಿ ಗುಂಡಿಗೆ ಹಾಕಿ ಆಯ್ತು ನೋಡಿ. ಇಲ್ಲಿ ವಾಪಸ್ ಎಂತ ಅದ್ರ ಬಾಯಲ್ಲಿ ಎಂತದ್ದು ಉಂಟು. ಇಲ್ಲ ಅದು ಕೆಳಗೆ ಬಿತ್ತು ಅದ್ರ ಪೀಸ ಅಂತ, ಅದ್ರ ಉಳ್ದ ಪೀಸ್ ನೋಡಿ ಅಲ್ಲಿ ತಿಂತ ಉಂಟು. ಅದು ಇಂತ ಅಂತ ಗೊತ್ತಾಗುದಿಲ್ಲ, ಇಲಿಯ ಪೀಸೆ ಆಗಿರ್ಬೇಕು. ಅದೇ ಬ್ರೇಸಿನಿಂದ ಇಟ್ಕೊಂಡು ಹೋಗಿದೆ ನೋಡಿ ನೋಡಿ, ಕಚ್ಚಿ ತಿನ್ನುದು ನೋಡಿ ನೋಡಿ. ಚಿಂಟು ನೋಡಿ ತಿಂತ ಉಂಟು ನೋಡಿ, ಕಚ್ಚಿ ಕಚ್ಚಿ ತಿನ್ನೋದು. ಚಿಕನ್ ಪೀಸ್ನಾಗೆ ತಿಂತ ಉಂಟು ನೋಡಿ. ಇಲ್ಲಿ ಬೆಳ್ಳುಳ್ಳಿ ರೆಡಿ ಆಗ್ತಾ ಉಂಟು. ಬೆಳ್ಳುಳ್ಳಿ ಕಬಾಬಿಗೆ ಇದು ಮಾಡಿದ್ದು ನೋಡಿ. ಈ ರೀತಿ ಮಾಡಿ ಒಣಗಿಸಿಟ್ಟದ್ದು, ಈಗ ಒಣಗ್ಲಿಕ್ಕೆ ಇಟ್ಟದ್ದು ರೆಡಿ ಇಲ್ಲಿ ಮಾಡ್ತಿರೋದು ನೋಡಿ. ಇದು ಒಣಗ್ಲಿಕ್ಕೆ ಇಟ್ಟದ್ದು ಹೊಸ ನಿಜವಾದ ಬೆಳ್ಳುಳ್ಳಿ ರೀತಿ ಕಾಣ್ತದಲ್ಲ, ಇದು ಕ್ರಾಫ್ಟ್. ಇದು ಹೇಗೆ ಮಾಡಿದ್ದು ಅಂತ ಹೇಳಿ ನಿಮ್ಗೆ ತೋರಿಸಿ ಕೊಡ್ತೇವೆ. ಈಗ ಇದು ಒಣಗಬೇಕು. ಎಂತ ತೆಳು ಪ್ಲಾಸ್ಟಿಕ್ ಬೇಕು, ತೆಳು ಬಿಳಿ ಕಲರ್ದು ತೆಳು, ಮತ್ತೆ ಇದು ಸ್ವಲ್ಪ ಹತ್ತಿ, ಮತ್ತೆ ಇದು ಬೆಳ್ಳುಳ್ಳಿದ್ದು ಕೆಳಗೊಂದು ಇರ್ತದಲ್ಲ, ಇದು ಬೆಳ್ಳುಳ್ಳಿದು ಕೆಳಗೆ ಎಂತ ಹೇಳುದು ತೊಟ್ಟು ತುಂಡು ಮಾಡಿ ಮೊದಲೇ ಇಟ್ಕೊಂಡದ್ದು. ಮತ್ತೆ ಗಮ್ಮು ಕತ್ತರಿ ಹೀಗೆ ಇರ್ತದೆ. ಇದನ್ನು ಹೀಗೆ ರೌಂಡ್ ಮಾಡಿ ಮಕ್ಕಳಿಗೆಲ್ಲ ಮಾಡ್ಬೋದಲ್ಲ, ಕಾಂಪಿಟೇಷನ್ ಇದ್ರೆಲ್ಲ ಈಗ ಇದರೊಳಗೆ ಹಾಕಿ ಇದನ್ನು ಹೀಗೆ ಮೇಲೆ ಗಟ್ಟಿ ಇದು ಮಾಡಬೇಕು. ಒಂದು ಪ್ಲಾಸ್ಟಿಕ್ ತುಂಬಾ ಆಗ್ತದೆ ಅಲ್ಲ, ತುಂಬಾ ಆಗ್ತದೆ. ಇದು ಸಣ್ಣ ಪ್ಲಾಸ್ಟಿಕ್ ಅಲ್ಲ, ತೆಳು ಬೇಕು. ದಪ್ಪದ ಇಲ್ಲ, ಇಂಥದ್ದು ದಪ್ಪದು ಆಗ್ತದೆ, ಸ್ವಲ್ಪ ಚಂದ ಬರುದಿಲ್ಲ. ಇದು ಸ್ವಲ್ಪ ತೆಳು. ನೂಲೆಲ್ಲ ಖಾಲಿ ಆಯ್ತು, ಅದನ್ನು ಮಾಡಿ ಮಾಡಿ ಖಾಲಿ ಆಯ್ತು ಅಲ್ಲಿ. ಅದನ್ನೇ ಹಾಕಿ ಹೀಗೆ ಮಾಡಿ ಹೀಗೆ ಸುತ್ತದು. ಇದು ರೌಂಡ್ ಬೇಕಂತಿಲ್ಲ, ಮತ್ತೆ ರೌಂಡ್ ಆಗ್ತದೆ. ಮತ್ತೆ ಹೀಗೆ ನಾವು ಮಲ್ಲಿಗೆ ಕಟ್ತೇವಲ್ಲ, ಹೀಗೆ ಮಾಡಿ ಹೀಗೆ ಆಯ್ತಲ್ಲ, ಹೀಗೆ ಮಾಡಿ ಇಲ್ಲಿ ಹೀಗೆ ಮಾಡಿ ಹೀಗೆ. ಇದೆಂತ ಚಪ್ಪಟೆ ಆಯಿತು ಸಣ್ಣಾಗಿ, ಚಿಕ್ಕದಲ್ಲ. ಹಾಂ, ಹಾಗೆ ಇಷ್ಟು ಆರಲ್ಲ, 3-4 ಎಷ್ಟು ಸಣ್ಣದು ಎಳೆಬೇಕು, ಸಣ್ಣದು ದೊಡ್ಡದು ಬೇಕಿದ್ರೆ ಇನ್ನು ಸುತ್ತ ಹಾಕ್ಬೋದಲ್ಲ. ಹಾಂ, ಹೀಗೆ ಆಯಿತು. ಪುನಃ ಹೀಗೆ ಮಾಡಿ ಇದೆಂತ ಸುತ್ತು ಬಂತೆಲ್ಲ, ಮುಗೀತು ಹಾಗೆ. ಈಗ ಆಯ್ತಲ್ಲ ಇಲ್ಲಿ. ಮತ್ತೆ ಸ್ವಲ್ಪ ಕಟ್ಟು ಮಾಡುವ ತೊಟ್ಟಿಗೋಸ್ಕರ. ಮತ್ತೆ ಇಲ್ಲಿ ತೊಟ್ಟನ್ನು ಹೀಗೆ ಮಾಡುವ. ನೂಲು ಸಹ ಮುಗಿಯುದು ಲಾಸ್ಟ್. ಅದು ನಾನು ಬೇರೆ ನೂಲು ಉಂಟು, ಅದು ಕಲ್ಲರ್ ನೋಡಿ, ಅದು ಆಗುದಿಲ್ಲ ಅಲ್ಲ. ಆಗ್ತದೆ, ಅದು ಕಲ್ಲರ್ ಕಾಣ್ತದೆ, ಅದಕ್ಕೆ ವೈಟೇ ಬೇಕಷ್ಟೇ. ನೂಲು ಕೂಡ ಮುಗೀತು ಅಷ್ಟೇ. ಇದು ರೌಂಡ್ ಹಾಕುದು ಬೇಗ ಆಯ್ತಲ್ಲ. ಹೀಗೆ ಅಂದ್ರೆ ಬಿಚ್ಚಬಾರ್ದಲ್ಲ, ಹಾಗೆ ಹೀಗೆ ಮಾಡಿ. ಬೇರೆ ಎಂಥದ್ದು ಬ್ರೌನ್ ಕಲರ್ ಇದ್ರ ಆಗ್ತದೆ. ನಾನು ಇದರ ತೊಟ್ಟೆ ತಗೊಂಡೆ ಬೆಳ್ಳುಳ್ಳಿದು, ಅದು ಹಾಗೆ ಕಾಣ್ತದೆ. ಅದು ಸಣ್ಣದಲ್ಲ, ಅದಕ್ಕೆ ಸಣ್ಣದೇ ಹಾಕುವ. ಈಗ ಇಟ್ರಾಯ್ತು, ಬೆಳ್ಳುಳ್ಳಿ ರೆಡಿ. ಕಬಾಬ್ ಮಾಡುವ. ಎಷ್ಟು ಬೇಗ ಆಗ್ತದೆ ನೋಡಿ. ಅದು ನೋಡ್ಲಿಕ್ಕೆ ಚಂದ ಇರ್ಬೇಕು, ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ರೀತಿ ಉಂಟು. ಇದು ಯಾರಿಗೆ ಮಕ್ಳಿಗೆ ಕಾಂಪಿಟೇಷನ್ ಎಲ್ಲ ಇದ್ರೆ ಈ ರೀತಿ ಮಾಡಿ, ಇಂಥದ್ದು ಮಾಡಿ ಗೊಂಚಲು ಮಾಡ್ಬೇಕಲ್ಲ. ತುಂಬಾ ಇನ್ನೂ ಲೈನ್ ಆಗ್ಲಿ ಆಗ್ತದೆ, ಸಣ್ಣ ಸಣ್ಣ ಒಣಗ್ಲಿಕ್ಕೆ ಇಡಿ. ಇಲ್ಲಿ ಒಣಗ್ಲಿಕ್ಕೆ ಇಟ್ಟದ್ದು ಸ್ವಲ್ಪ ತೊಣಗ್ಬೇಕು. ಎಷ್ಟುಂಟು? 12 ಉಂಟು. ಈಗ ಒಂದು ಸರಿಗೆ ತಕೊಳ್ಬೇಕು. ಸರಿಗೆ ಹೋಗ್ತದೆ, ನೂಲು ಆಗ್ತದೆ. ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿ ಕಟ್ಟಬೇಕು. ಗೊಂಚಲು ಅದು ಚಿಕ್ಕ ಸರಿಗೆ ತಕೊಳ್ಳೋದು. ನಿಮ್ಗೆ ಅದು ಸರಿಗೆ ಇಲ್ಲದಿದ್ರೆ ನೂಲು ಸಹ ಆಗ್ತದೆ. ನೂಲಲ್ಲಿ ಕೂಡ ಗೊಂಚಲು ಮಾಡ್ಬೋದು. ನೀವು ನೋಡಿದ್ರಲ್ಲ, ಅದೆಲ್ಲ ನಿನ್ನೆ ವಿಡಿಯೋ. ಹಾಗೆ ಅದು ಬೆಕ್ಕಿಗೂ ಉಂಟಲ್ಲ, ಹುಷಾರಿಲ್ಲದಾಗಿತ್ತು. ಅದಕ್ಕೆ ಮತ್ತೆ ಎಣ್ಣೆಯನ್ನು, ಅದು ಎಂತದ್ದು ತಿಂದದಲ್ಲ, ಅದಕ್ಕೆ ಎಣ್ಣೆಯನ್ನು ಕುಡಿಸಿ ಮತ್ತೆ ಅದಕ್ಕೆ ಎಂತೆಲ್ಲ ಸ್ವಲ್ಪ ಮದ್ದೆಲ್ಲ ಮಾಡಿ ಈಗ ಸ್ವಲ್ಪ ಹುಷಾರಾಗಿದೆ. ಯಾವುದೇ ಚಿಂಟು
ತುಂಬಾ ಹುಷಾರಿಲ್ಲ, ಒಂಥರ ಈಗೀಗೆ ಓರೆಕೂರೆಯಾಗಿ ಬೀಳ್ತಾ ಇತ್ತು. ಅಷ್ಟು ಅದು ಒಂದು ವಹಿವಾಟು ಮಾಡಿ ಬಂದಿದೆ ಅದು ಹಾಗೆಲ್ಲ ತಿಂದು. ಅದನ್ನು ಓಡಿಸಿ ಅದನ್ನು ಇಲಿಯನ್ನು ಗುಂಡಿಗೆ ಹಾಕಿದ್ರಿಂದ ಆಯ್ತು, ಇಲ್ಲದಿದ್ರೆ ಉಂಟಲ್ಲ ಇಡಿಯನ್ನು ತಿಂದು ಇದೊಂದು ಬೇರೆ ಆಗ್ತಿತ್ತು ಬೇಕು, ಅಷ್ಟು ಹುಷಾರಿಲ್ಲದ ಹಾಗೆ ಆಗ್ತಿತ್ತು. ಹಾಗೆ ನಿನ್ನೆ ನೋಡಿದ್ರಲ್ಲ ಅದೆಲ್ಲ ಅಕ್ಕ ಕ್ರಾಫ್ಟ್ ಮಾಡಿ, ಈಗ ಅಕ್ಕ ಮನೆಗೆ ಹೋಗಿದ್ದಾಳೆ. ಈಗ ಕ್ರಾಫ್ಟ್ ಕಂಪ್ಲೀಟ್ ಆಗಿದೆ, ಅದನ್ನು ನಿಮ್ಗೆ ತೋರಿಸುವ. ಹಾಗೆ ಇನ್ನು ಸ್ವಲ್ಪ ಬಾಕಿ ಉಂಟು, ಅಂದ್ರೆ ಕಂಪ್ಲೀಟ್ ಆಗಿದೆ, ವಾಪಸ್ ಮಾಡಿಟ್ಟು ಹೋಗಿದ್ದಾಳೆ ಸ್ವಲ್ಪ. ಕೆಲವರು ಕೇಳ್ತಿದ್ರು ನಮಗೆ ತೋರಿಸಿ ಇದು ಅಂತ ಹೇಳಿ ಕ್ರಾಫ್ಟ್ ಮಾಡುದು. ನನಗೆ ಪುರ್ಸತೆ ಇರುದಿಲ್ಲ, ಅಕ್ಕ ಮಾಡಿದಾಳೆ, ಅದನ್ನೇ ನಿಮ್ಗೆ ಸ್ವಲ್ಪ ಆಡ್ ಮಾಡಿದ್ದು. ಇನ್ನು ನಮ್ಗೆ ಬೆಳ್ಳುಳ್ಳಿ ಎಲ್ಲ ತರ್ಲಿಕ್ಕಿಲ್ಲ, ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡ್ಲಿಕ್ಕೆ ಇಲ್ಲಿ ಉಂಟು. ಹೌದು, ಆರ್ಟಿಫಿಷಿಯಲ್ ಎಲ್ಲ ಉಂಟು, ತುಂಬಾ ಎಷ್ಟು ದೊಡ್ಡದು ಬೇಕಾ ದೊಡ್ಡದು ಸಹ ಉಂಟು, ಚಿಕ್ಕದು ಸಹ ಉಂಟು. ಇಲ್ಲಿ ನೋಡಿ ಚಿಕ್ಕದು ಸಹ ಉಂಟು ತುಂಬಾ. ಇದು ಸ್ವಲ್ಪ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಅವಳಿಗೆ, ಹಾಗೆ ಎಷ್ಟು ಮಾಡಿಟ್ಟಿದೆ ನೋಡಿ. ಇಲ್ಲಿ ಮೇಲೆ ಕಾಣ್ತಾ ನಿಮ್ಗೆ ಮೇಳೆ ಸಹ ಉಂಟು ಕಟ್ಟಿದ್ದು. ಇಲ್ಲಿ ನೋಡಿ ಒಣಗ್ಲಿಕ್ಕೆ ಇಟ್ಟದಿಲ್ಲಿ, ಈಗ ಒಣಗಿದೆ ಚಂದ ಮಾಡಿ. ಇಲ್ಲಿ ಕಟ್ಲಿಕ್ಕೆ ಉಂಟು ಇನ್ನು ಕೂಡ ಇದೇ ರೀತಿ ಕಟ್ಲಿಕ್ಕೆ ಉಂಟು. ನಾವು ಯಾವ್ದು ನಮ್ಮಲ್ಲಿ ಕಟ್ಬೇಕಂತ ನೋಡ್ಬೇಕು ಅಷ್ಟೇ, ಗೊತ್ತಿಲ್ಲ. ಇಷ್ಟು ಉಂಟು ಇಲ್ಲಿ ನೋಡಿ, ಇದನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಅದನ್ನು ಕಟ್ಲಿಕ್ಕೆ ಟೈಮ್ ಇರ್ಲಿಲ್ಲ ಅವಳಿಗೆ, ಹಾಗೆ ಸ್ವಲ್ಪ ಮಾಡಿಟ್ಟು ಹೋಗಿದ್ದಾರೆ. ಇನ್ನು ನಾವು ಕಟ್ಲಿಕ್ಕೆ ಇದನ್ನು ಇದು ಭರ್ತಿ ಮಾಡ್ಲಿಕ್ಕೆ ಉಂಟಿದೆ. ಇದು ಆನ್ಲೈನ್ ಅಲ್ಲಿ ಸಿಗ್ತದೆ, ಎಷ್ಟು ಉಂಟಿದೆ ರೇಟ್ ಉಂಟದೆ ತುಂಬಾ. ಆನ್ಲೈನ್ ಅಲ್ಲಿ ನಿಮ್ಗೆ ಬೇಕಿದ್ದು ಸಿಗ್ತದೆ, ಇದೇ ರೀತಿ ಮಾಡಿ ಈರುಳ್ಳಿ ಕೂಡ ಸಿಗ್ತದೆ, ಅದಕ್ಕೆ ರೇಟ್ ಉಂಟದೆ ತುಂಬಾ. ರೇಟ್ ಜಾಸ್ತಿ ಉಂಟು, ಮನೆಯಲ್ಲಿ ಸುಲಭ ಮಾಡ್ಬೋದು, ಸುಲಭದಲ್ಲಿ. ನೀವು ನೋಡಿದಾರಲ್ಲ, ನೀವು ಸಹ ಮಾಡಿ ಮನೆಯಲ್ಲಿ ಈ ರೀತಿ ಡೆಕೋರೇಟ್ ಮಾಡಿ ಮನೆಯನ್ನು. ಮೋಡ ಇವತ್ತು ಕೂಡ ಮೋಡ ನೋಡಿ, ಯಾವಾಗ್ಲೂ ರಾತ್ರಿ ಉಂಟಲ್ಲ ಇಲ್ಲಿ ಯಾವಾಗ್ಲೂ ಮೋಡ ಎಲ್ಲ ಬರ್ತದೆ. ಇದು ನಾನು ಡ್ರೆಸ್ ವಾಶ್ ಎಲ್ಲ ಮಾಡಿಟ್ಟಿದ್ದೆ ನೋಡಿ, ಅದುವೇ. ಹಾಗೆ ಹೋಗುವ, ನಿಮ್ಗೊಂದು ವಿಷಯ ತೋರಿಸ್ಲಿಕ್ಕೆ ಉಂಟು ಈಗ. ಹಾಗೆ ನಿಮಗೊಂದು ವಿಚಿತ್ರವಾಗಿ ಒಂದು ತೋರಿಸ್ಲಿಕ್ಕೆ ಉಂಟು. ನಮಗೆ ಕೂಡ ಅದು ಗೊತ್ತೇ ಇರಲಿಲ್ಲ, ನಿಮಗೆ ಕೂಡ ಗೊತ್ತೇ ಇರಲಿಕ್ಕಿಲ್ಲ. ಅವರಿಗೊಮ್ಮೆ ಹೇಳಿಬಿಡಿ ಎಂತ ಅಂತ. ಇದೊಂದು ವಹಿವಾಟು ಮಾಡಿರ್ತೀರಿ ಆಚೆ ಡೊಂಕಿ ಹಾಕಿ ನೋಡಿ. ನಮ್ಮ ಮನೆಗೆ ಉಂಟಲ್ಲ, ಡೈಲಿ ಬಂದು ಹೋದ್ರೆ ಕೂಡ ನಮ್ಗೆ ಗೊತ್ತೇ ಇಲ್ಲ, ನೀರು ಕುಡಿಲಿಕ್ಕೆ ಬರುದು ನಮ್ಗೆ ಗೊತ್ತುಂಟಾ. ಹೀಗೆ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ ಎಂತ ಅಂತ. ನೋಡಿ ನೋಡಿ ಇಲ್ಲಿ ಇಷ್ಟು ಹತ್ತಿರ ಇದ್ದು ಸಹ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಇಷ್ಟು ಹತ್ತಿರ ಇದ್ದು ಸಹ ನಮಗೆ ಗೊತ್ತೇ ಇಲ್ಲ. ಈ ಮೂಲೆಯಲ್ಲಿ ಈ ದಾಸವಾಳ ಗಿಡ ಉಂಟಲ್ಲ, ಅದರಲ್ಲಿ ನೋಡಿ ಕಟ್ಟಿದ್ದು ಜೇನು ನೋಡಿ ಹೇಗೆ ಉಂಟು, ನಮಗೆ ಗೊತ್ತೇ ಇಲ್ಲ. ಇಲ್ಲೇ ಇದ್ದು ಸಹ ನೋಡಿ ಗೊತ್ತಿಲ್ಲದೆ ಎಲ್ಲ ಇದರದ್ದು ತುಪ್ಪ ಉಂಟಲ್ಲ, ಅದೇ ಮಾಡಿ ಅದೇ ಕುಡ್ದು ಹೋಗಿದೆ ನೋಡಿ. ಇಲ್ಲಿ ಕೋಳು ಜೇನು ಅಂತ ಹೇಳ್ತಾರ ಅಂತ ಕಾಣ್ತದೆ ಇದಕ್ಕೆ. ಕೋಳು ಜೇನಿನ ತುಪ್ಪ ಆಗಿರ್ಬೇಕು ನೋಡಿ. ಇದರಲ್ಲಿ ಒಂದು ಚೂರು ತುಪ್ಪ ಇಲ್ಲ ಅಂತ, ಇಷ್ಟು ತುಂಬಾ ಸಿದ್ದಿತ್ತು ನಮ್ಗೆ ಇದ್ರೆ. ಇದು ಸ್ವಲ್ಪ ಸಹ ತುಪ್ಪ ಇಲ್ಲ, ಎಲ್ಲ ಹೋಗಿದೆ. ನಮ್ಮ ಓಡ್ಪಲ್ಲೆಗೆ ಉಂಟು, ನಮ್ಮ ಓಡ್ಪಲ್ಲೆ ಓಡ್ಪಲ್ಲೆ ಜೇನು ಗುಡ್ಡ ಓಡ್ಪಲ್ಲೆ. ನಮ್ಮ ಓಡ್ಪಲ್ಲೆ ಇನ್ನು ತೂತು ಬೀಳುವುದಿಲ್ಲ, ಕಣ್ಣು ಮುಟ್ಟಿತ್ತು. ಇದರಲ್ಲಿ ಇದಿಲ್ಲ, ನೊಣ ಸಹ ಇಲ್ಲ, ಜೇನು ತುಪ್ಪ ಸಹ ಇಲ್ಲ, ಎಲ್ಲ ಸ್ವಲ್ಪ ನೋಡಿ ಅಂತೆ. ಇಲ್ಲ ಸ್ವಲ್ಪ ಸಿಗ್ಬೋದಾ? ಇಲ್ಲ ಇಲ್ಲ, ಅದಿರ್ಲಿ ಹಾಗೇನೆ. ಅದೇ ರೀತಿ ಒಂದೇ ಒಂದು ಕೋಲಿನಲ್ಲಿ ದೊಡ್ಡದು ದಾಸವಾಳದ ಕೋಳಿದು, ದಾಸವಾಳ ಗಿಡ. ಯಾವಾಗ್ಲೂ ಉಂಟಲ್ಲ ಅದು ಜೇನ್ನೊಣಗಳು ಇದು ನೀರು ಕುಡಿಲಿಕ್ಕೆ ಬರುದು ಟೊಯ್ ಅಂತೇಳಿ. ನಮ್ಮ ಅಲ್ಲಿ ನೀರು ಅಲ್ಲಿರುದು, ಅಲ್ಲಿಂದ ನಮ್ಮನಲ್ಲಿ ಯಾವಾಗ್ಲೂ ಹೇಳ್ತಿದ್ರು ನೋಡಿ ಅಲ್ಲಿ ನಮ್ಮ ಬರ್ತಾ ಉಂಟು ಅಂತೇಳಿ. ಯಾವಾಗ್ಲೂ ಆಚೆ ಹೋಗ್ತಾ ಇತ್ತು ನೊಣಗಳು. ಇದು ನೋಡಾಗ ಇದೇ ನೋಡಿ ಇಲ್ಲಿದ್ದೇ ನೊಣಗಳು ಬರುದು. ಅಮ್ಮ ಹೇಳ್ತಿದ್ರು ಅದು ಕಾಡಿನಿಂದ ಬರುದಾಗಿರ್ಬೋದು ಅಂತೇಳಿ. ಇದು ಕಾಡಿನಿಂದ ಅಲ್ಲ, ಇಲ್ಲಿಂದಲೇ ಬಂದು ಹೋಗಿ ಕುಡಿದು ನೀರು ಕುಡಿದು ಜಾಲಿಯಲ್ಲಿ ಹೋಗಿದೆ. ನಮಗೆ ತುಪ್ಪ ಇಲ್ಲ, ಆದ್ರೂ ಅದ್ರಲ್ಲಿ ಸ್ವಲ್ಪ ಭಾಗ ಇಟ್ಟು ನಮಗೆ ತೆಗಿಬೋದಿತ್ತು. ಇಲ್ಲಿ ಈಗ ಉಂಟಲ್ಲ, ಎಲ್ಲಾದ್ರೂ ತುಪ್ಪ ಇರ್ತಿದ್ರೆ ನಮಗೆ ಗಮ್ಮತ್ತು ತುಪ್ಪ ಸಿಕ್ತಿತ್ತು. ಹಾಗಂತೇಳಿ ಎಲ್ಲ ಖಾಲಿ ಮಾಡ್ತಿರ್ಲಿಲ್ಲ, ಸ್ವಲ್ಪ ಅದಕ್ಕೆ ಇಟ್ಟು ಬಿಡ್ತಿದ್ದೆವು. ಈಗ ಒಬ್ಬೊಬ್ಬರದ್ದು ಶುರು ಆಗ್ತದೆ, ಅದು ಅಷ್ಟು ಕಷ್ಟದಿಂದ ಮಾಡಿದ್ದು ಅದು ಇದು ಅಂತೇಳಿ ಹೇಳ್ತಾರೆ ಕೆಲವರು ಮಾತ್ರ. ಅವತ್ತೇ ಹೇಳಿದ್ರು. ಈಗ ನಾವು ತುಪ್ಪ ತೆಗೆಯದಿದ್ರೆ ಮತ್ತೆಲ್ಲಿಂದ ಸಿಗ್ತದೆ? ಈಗ ನೋಡಿ ಸೇಲಿಗೆ ತುಪ್ಪ ಎಲ್ಲ ಇರ್ತದೆ ಅಲ್ಲ, ಅದೊಂದು ಮಾಡಿಯೇ ಸೇಲ್ ಮಾಡುದು, ಅಥವಾ ಗುಡ್ಡದಿಂದ ತೆಗೆದು ಪ್ಯೂರ್ ಆಗಿ ತೆಗೆದೇ ಸೇಲ್ ಮಾಡುದು. ಇಲ್ಲದ್ರೆ ಕಲಬೆರಕೆ ತಿನ್ಲಿಕ್ಕೆ ಆಗ್ತದೆ. ಇಲ್ಲಲ್ಲ, ಅದು ಬಿಡಿ, ಮದ್ದಿಗೆ ಉಂಟಲ್ಲ ಪ್ಯೂರ್ ಆದ ತುಪ್ಪವನ್ನೇ ತೆಗೆಯುದು. ಈ ರೀತಿ ಕಾಡಿಂದ ತೆಗೆದದನ್ನು ತೆಗೆದು ಸೇಲ್ ಮಾಡ್ತಾರೆ. ಹಾಗೆ ಹೇಳುದು ಮಾತ್ರ ಕೆಲವರು, ಎಂತ ಇದು ಯಾಕೆ ತೆಗಿತೀರಿ, ಅಷ್ಟು ಕಷ್ಟಪಟ್ಟು ಮಾಡಿದ್ದು ಹಾಗೆ ಹೀಗೆ ಅಂತೇಳಿ. ಅದು ಒಂದು ನಿಯಮ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದು ಆಗ್ತದೆ, ಅದನ್ನು ತೆಗೆದು ಮನುಷ್ಯರು ಮದ್ದಿಗೆ ಉಪಯೋಗಿಸ್ತಾರೆ, ಹಾಗೆ ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ತಾರೆ. ಪ್ಯೂರ್ ಅಲ್ಲ, ಕೆಮಿಕಲ್ ಇರುದಿಲ್ಲ. ಹಾಗೆ ಬಾರಿ ಅದು ಒಳ್ಳೇದು. ಹಾಗೆ ಹೇಳುದು ಮಾತ್ರ. ಮದ್ದು ಎಲ್ರಿಗೂ ಬೇಕಾಗುವಾಗ ಹೇಳಿದವರು ಉಂಟಲ್ಲ, ರಪ್ಪ ಗಬ ಗಬ ಅಂತ ತಿನ್ಲಿಕ್ಕೆ ಉಂಟು ಅಷ್ಟೇ. ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಕೃತಿಯ ನಿಯಮದ ರೀತಿಯಲ್ಲಿ ಇದು. ಅದನ್ನು ಕಟ್ಟಿದನ್ನು ಮನುಷ್ಯ ತೆಗೆದು ಅದನ್ನು ಮದ್ದಿಗೆ ಸಹ ಉಪಯೋಗಿಸ್ತಾರೆ. ಅದು ಹಳ್ಳಿಯಲ್ಲಿದ್ದವರು ಎಲ್ರಿಗೂ ಕಾಮನ್. ಇದು ಈಗ ಹಳ್ಳಿಯಲ್ಲಿ ಈಗ ಉಂಟು ಅಂತೇಳಿ ಅದನ್ನು ತೆಗೆಯದೆ ಯಾರು ಕೂತ್ಕೊಳ್ಳುದಿಲ್ಲ, ಖಂಡಿತ ತೆಗೆದು ಅದನ್ನು ಮದ್ದು ಕೂಡ ಮಾಡ್ತಾರೆ. ಹಾಗೆ ಹೇಳಿದ್ದು, ಅದು ಹೇಳುದು ಮಾತ್ರ. ಹೀಗೆ
ಎಂತ ತೆಗಿಬಾರ್ದು ಹಾಗೆ ಹೀಗೆ ಅಂತೇಳಿ ಹಾಗೆ ಹೇಳುವವರೇ ಮತ್ತೆ ಮದ್ದು ಅದರಿಂದಲೇ ತಿಂತಾ ಇರ್ತಾರೆ ಅಷ್ಟೇ. ಎಲ್ರಿಗೆಲ್ಲ ಹೇಳಿದ್ದು, ಕೆಲವರಿಗೆ. ಹಾಗೆ ಅವತ್ತೊಂದ್ಸಲಿ ನಾವು ತೆಗೆದು ಅದನ್ನು ಕೂತ್ಕೊಳಿಸಿದ್ದೆವು, ಹಾಗೆ ಹೇಳಿದ್ರು. ಹಾಗೆ ಹೇಳುವಾಗ ನೆನಪಾಯ್ತು. ಅದೊಂದು ಪ್ರಕೃತಿಯ ನಿಯಮ ಅಂತೇಳಿ ಹೇಳ್ಬೋದು. ಹಾಗೆ ಅದಕ್ಕೆ ಸ್ವಲ್ಪ ಇಟ್ಟು ತೆಗೆದ್ರು ಏನು ತೊಂದರೆ ಇಲ್ಲ. ನಮ್ಮ ದೊಂಪ ತೆಗ್ದಾಯ್ತು. ಈ ರೀತಿ ಬಿದ್ದದಲ್ಲ ಮೊನ್ನೆ, ಬಿದ್ದು ಎಲ್ಲ ತೆಗ್ದಾಯ್ತು. ಬೋರ್ ಕಾಣ್ತದೆ ಇವತ್ತು. ಇನ್ನು ವಾಪಸ್ ಈಗ ಬೋರ್ ಕಾಣ್ತದೆ ನೋಡಿ. ಎಲ್ಲ ದೊಂಪ ಚಪ್ಪರ ತೆಗ್ದಿದ್ದೇವೆ. ಚಪ್ಪರ ಹಾಕ್ಬೇಕು. ಇನ್ನು ನೆಟ್ಟಾಗ್ಬೇಕು ಬಸಳೆ. ಎಲ್ಲ ಬಸಳೆನೇ ಇಲ್ಲ ನಮ್ಮ ಮನೇಲಿ ಈಗ. ಅದು ಇಲ್ಲದ್ರೂ ಎಂತ ಗೊತ್ತುಂಟ, ಅದು ಇದಾಗಿತ್ತು ಅಲ್ಲ, ಹಣ್ಣಾಗಿತ್ತು ಮೊದ್ಲೇ. ಎಲೆ ಮೊದ್ಲೇ ಹಣ್ಣಾಗಿತ್ತು. ಇಲ್ಲದ್ದು ತೆಗಿಯುವಂತದ್ದೇ, ಅದು ಗಾಳಿಗೆ ಬಿತ್ತು. ಬಿದ್ದೋಯ್ತು. ನಾವು ತೆಗಿಲಿಲ್ಲ. ಈಗ ಬಸಳೆನೇ ಇಲ್ಲ. ಸ್ವಲ್ಪ ಒಂದು ಸೊಪ್ಪು ಕೂಡ ಇಲ್ಲ. ಆದ್ರೆ ಚಂದ ತೋಟ ಕಾಣ್ತದೆ. ಇಲ್ಲದ್ರೆ ಬಸಳೆ ದೊಂಪ ಚಪ್ಪರ ಅಡ್ಡ ಇತ್ತು. ಬೇರೆ ಕಡೆ ನೆಟ್ಟರೆ ಆಗ್ಬೋದಂತ ಇನ್ನು ನೋಡ್ಬೇಕು. ನಮ್ಮದು ಪ್ರತಿ ವರ್ಷ ಇದೇ ಜಾಗ. ಎಷ್ಟೋ ವರ್ಷದ ಹಿಂದಿನಿಂದ ನಮ್ಮ ಮನೇಲಿ ಇದೇ ಜಾಗ, ಮತ್ತೊಂದು ತೋಟದಲ್ಲಿ. ಬಸಳೆ ಆಗ್ತದೆ, ಅದಕ್ಕೆ ಸರಿ ಆಗ್ಲಿಲ್ಲ. ಸೇಂಕುಣೆ ಮಾಡ್ತಾ ಉಂಟು ಲಕ್ಕಿ. ಊಟ ಎಲ್ಲ ಆಯ್ತದರದು. ಹಾಗೆ ಬಿಸಿ ಅಲ್ಲ, ಅದಕ್ಕೆ ಇದು ಮಾಡ್ತಾ ಉಂಟು ಬಾಯಿಗೆ. ನೋಡಿ ಬೇವರಿಗೆ ಆಗ ಸ್ಟಾರ್ಟ್ ಮಾಡಿದ್ದು ಬಾಯಲ್ಲಿ ಹಾಗೆ ಮಾಡ್ಲಿಕ್ಕೆ. ನೋಡಿ ನೀರುಂಟು, ಕುಡಿತದೆ, ಎಲ್ಲ ಕುಡಿತದೆ. ಅದಕ್ಕೆ ಆಗುದಿಲ್ಲ ಪ್ರಾಣಿಗಳಿಗೆ. ಅದ್ರ ಮೇಲೆ ನೀರು ಹಾಕ್ಲಿಕ್ಕೂ ಆಗುದಿಲ್ಲ, ಓಡ್ತದೆ ಅದು. ಲಕ್ಕಿ ಬೆವರ್ತು ಉಂಟಾ? ಬಿಸಿ ಗಾಳಿಯಾ? ದೊಡ್ಡ ಮೋಡ ಬಂದಿದೆ. ಹಾಗೆ ಒಮ್ಮೆ ಒಣಗಿದ ಬಟ್ಟೆಯನ್ನು ತೆಗೆಯುವ ಅಂತ ಹೇಳಿ. ಇಲ್ಲಿ ಉಂಟಲ್ಲ ಬಟ್ಟೆ ಒಣಗ್ಲಿಕ್ಕೆ ಇದೆ ಅಂದ್ರೆ ಅಷ್ಟು ಚಂದ ಒಣಗ್ತದೆ. ಬಿಸಿಲಲ್ಲ ಫುಲ್. ಇಲ್ಲಿ ನೋಡಿ, ಇಲ್ಲೆಲ್ಲ ವಯರೇ ಬಟ್ಟೆ ಒಣಗಿಸ್ಲಿಕ್ಕೆ. ಅಷ್ಟು ಬಿಸಿಲಿಗೆ ರಪ್ಪ ಒಣಗ್ತದೆ. ಇದು ಕಾಯ್ಬೇಕಂತಲೇ ಇಲ್ಲ. ಹಾಗೆ ಇದನ್ನೆಲ್ಲ ತೆಗಿಯುವ. ಮತ್ತೆ ಪಿಂಕು ಹೋಗ್ತಾ ಉಂಟು ಊಟ ಹಾಕ್ಲಿಕ್ಕೆ. ಇಷ್ಟು ಬೇಗ ಹಾಕ್ಲಿಕ್ಕಿಲ್ಲ, ಬರ್ತಾ ಉಂಟು ಅಲ್ಲಿಂದ. ಟಿಂಕು ವಿಶೇಷ ಎಷ್ಟು ಚಿಕ್ಕ ಇತ್ತು ಬೇಕು. ಹೇಗೆ ಕೈಗೆಲ್ಲ ಹೊಡಿತಿತ್ತು ಅಲ್ಲಿಂದ ತರುವಾಗ. ಈಗ ನೋಡಿ ವಿಚಿತ್ರ ಮಾಡ್ತಾ ಉಂಟು. ಎಂತ ರಿಂಕು, ಎಂತ ಇದು ಬಾಯಿಗೆ? ನೋಡಿ ಇದರಲ್ಲಿ ಹೆಣ್ಣು, ಇದು ಹೆಣ್ಣು, ಇದು ಗಂಡು. ಆರೆಂಜ್ ಕಲರ್ದು ಬಾಲ ಎಲ್ಲ ಇರುದೆಲ್ಲ ಗಂಡು, ಇದು ಹೆಣ್ಣು. ಮತ್ತೆ ಗಂಡು ಇದ್ದು ಬಾಲ ದೊಡ್ಡದಾಗಿರ್ತದೆ ಹಿಂದೆ ನೋಡಿ, ದೊಡ್ಡದು. ಹೆಣ್ಣಿದ್ದು ಚಿಕ್ಕ ಬಾಲ. ಇದು ನಮಗೆ ಮೀನಿನ ಅಂಗಡಿಯವರೇ ಹೇಳಿದ್ದು. ಮತ್ತೆಲ್ಲ ನೋಡಿ, ಇದೆಲ್ಲ ಪ್ರೆಗ್ನೆಂಟ್ ನೋಡಿ, ದೊಡ್ಡ ಇದು ಮೀನುಗಳೆಲ್ಲ.